ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಹಬ್ಬದಲ್ಲಿ ಉಳಿದ ಕಡಲೆಪುರಿ ಬಳಸಿ ಸೂಪರ್ ಸಿಂಪಲ್ ಹಾಗೂ ಕ್ರಿಸ್ಪಿ ಟೇಸ್ಟಿಯಾದ ಕಡಲೆಪುರಿ ಕಟ್ಲೆಟ್ ಮಾಡೋಣ. ಟೀ ಟೈಮ್ಗೂ ಸಂಜೆ ಸ್ನ್ಯಾಕ್ಸಿಗೂ ಸಹ ಸೂಪರ್ ಆಗಿರುವಂತಹ ಪರ್ಫೆಕ್ಟ್ ರೆಸಿಪಿ ಇದು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಭಾಗ್ಯ. ಜಸ್ಟ್ ಮಾಮ್ಸಿ ಥಿಂಗ್ಸ್ಗೆ ಸ್ವಾಗತ. ಯಾವುದೇ ಹಿಟ್ಟು ಬಳಸದೆ ಮಾಡುವಂತಹ ಸುಲಭವಾದಂತಹ 10 ನಿಮಿಷದಲ್ಲಿ ತಯಾರಾಗುವಂತಹ ರೆಸಿಪಿ ಇದು. ಮೊದಲು 1 ಬಟ್ಲಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ. ಕಡಲೆಪುರಿನ 2 ಬಟ್ಲಷ್ಟು ನೀರಿಗೆ ಹಾಕಿ ಕೈಯಿಂದ 1-2 ಸರಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ಬಹಳ ಬೇಗ ಸಾಫ್ಟ್ ಆಗುತ್ತೆ ಇದು. ಚೆನ್ನಾಗಿ ಮೆತ್ತಗಾಗಿರುವಂತಹ ಕಡಲೆಪುರಿನೆಲ್ಲ ಕೈಯಿಂದ ಚೆನ್ನಾಗಿ ಹಿಂಡಿ ಈ ರೀತಿ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕಡಲೆಪುರಿನೂ ಬೇಗ ಸಾಫ್ಟ್ ಆಗುತ್ತೆ. ಅಲ್ಲದೇ ಇದರಲ್ಲಿರುವಂತಹ ಗಲೀಜು, ಮಣ್ಣು, ಧೂಳು ಏನಾದರೂ ಇದ್ರೂ ಸಹ ಅದು ನೀರಿನಲ್ಲಿ ಕೆಳಗಡೆ ಹೊರಟೋಗ್ಬಿಡುತ್ತೆ. ಇದಕ್ಕೆ ಈಗ ಒಂದು ಬೇಯಿಸಿರುವಂತಹ ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ತುರ್ಕೊತಾ ಇದ್ದೀನಿ. ಆಲೂಗಡ್ಡೆ ಇಲ್ಲಿ ನಮಗೆ ಬೈಂಡಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ ಇದು. ಇದಕ್ಕೆ ನಾನೀಗ ಒಂದೇ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಿಂದ ಎಲ್ಲ ಮಿಕ್ಸ್ ಆಗಬೇಕು. ಅದು ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಹದ ಸ್ವಲ್ಪ ಸಾಫ್ಟಾಗಿರಬೇಕು. ನೀವು ಬೇಕಾದರೆ ಇಲ್ಲಿ 1-2 ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಬೇಕಾದರೂ ಬಳಸ್ಬೋದು, ಆದರೆ ನಾನಿಲ್ಲಿ ಬಳಸ್ತಾ ಇಲ್ಲ. ಅದು ರೆಡಿ ಆಗ್ತಾ ಇದೆ. ಈಗ ನೋಡಿ, ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮೀಡಿಯಮ್ ಆಗಿ ಉಂಡೆ ಕಟ್ಕೋಬೇಕು. ಉಂಡೆನ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಇದಕ್ಕೆ ಕಟ್ಲೆಟ್ ಶೇಪ್ ಕೊಡ್ತಾ ಇದ್ದೀನಿ. ನಾನು ರೌಂಡ್ ಶೇಪಲ್ಲಿ ಕಟ್ಲೆಟನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ನೀವು ಬೇಕಾದರೆ ಹಾರ್ಟ್ ಶೇಪಲ್ಲಿ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲೆಲ್ಲ ಮಾಡ್ಕೋಬೋದು. ಇದು ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳು ಇರಬಾರ್ದು. ಹಂಗಂತೇಳಿ ತುಂಬ ದಪ್ಪನೂ ಸಹ ಇರಬಾರ್ದು. ಮೀಡಿಯಮ್ ಸೈಜಿಗೆ ಈ ರೀತಿ ಎಲ್ಲ ಕಟ್ಲೆಟ್ಗಳನ್ನು ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕಟ್ಲೆಟ್ಗಳು ರೆಡಿಯಾಗಿದೆ. ಈಗ ಒಂದು ಬೌಲಿಗೆ 1-2 ಚಮಚದಷ್ಟು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ. ಹಾಗೆ ಇದಕ್ಕೊಂದು 4 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ತೆಳ್ಳು ಇರಬೇಕು, ಗಟ್ಟಿ ಇರಬಾರ್ದು. ಇದನ್ನು 4 ಚಮಚದಷ್ಟು ನಾನು ಚಿರೋಟಿ ರವೆ ತೊಗೊಂಡು ಒಂದು ಪ್ಲೇಟಿಗೆ ಈಗ ಹರಡಿಟ್ಕೊತಾ ಇದ್ದೀನಿ. ಈಗ ಒಂದೊಂದೇ ಕಟ್ಲೆಟ್ಗಳನ್ನು ತಗೊಂಡು ಮೊದಲು ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ 2 ಕಡೆ ಚೆನ್ನಾಗಿ ಅದ್ದಿ ತೆಗೆದು ಚಿರೋಟಿ ರವೆಯಲ್ಲಿ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಕೋಟಿಂಗ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೆಪ್ಪು ಕ್ರಿಸ್ಪಿನೆಸ್ ಕೊಡೋದಕ್ಕೋಸ್ಕರ ಬಹಳ ಮುಖ್ಯವಾದಂತಹ ಸ್ಟೆಪ್ಪು. ಇದೇ ರೀತಿ ಎಲ್ಲ ಕಟ್ಲೆಟ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮೊದಲು ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ನಂತರ ಚಿರೋಟಿ ರವೆಯಲ್ಲಿ ಎಲ್ಲ ಉರುಳಿಸಿ ತೆಗೆದು ಎಲ್ಲ ಇಟ್ಕೊತಾ ಇದ್ದೀನಿ. ಈ ಥರ ಎಲ್ಲವನ್ನು ಜೋಡಿಸಿ ಇಟ್ಕೊಂಡ್ಮೇಲೆ ಒಂದು ಪ್ಯಾನಿಗೆ 4 ಚಮಚದಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಹದವಾಗಿ ಕಾದ ಎಣ್ಣೆಯಲ್ಲಿ ಒಂದೊಂದೇ ಕಟ್ಲೆಟ್ಗಳನ್ನು ಸ್ಲೋ ಆಗಿ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಕಡೆ ಗೋಲ್ಡನ್ ಬ್ರೌನ್ ಆದಮೇಲೆ ಇನ್ನೊಂದು ಕಡೆಯನ್ನು ಸಹ ತಿರುಗಿಸಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿನ ಖಂಡಿತವಾಗಿಯೂ ನೀವು ಟ್ರೈ ಮಾಡಲೇಬೇಕು. ನಿಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅಲ್ಲದೆ ಈ ಟೈಮ್ನಲ್ಲಿ ಕಡಲೆಪುರಿ ಎಲ್ಲರ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ. ದಸರಾದಿಂದ ದೀಪಾವಳಿವರೆಗೂ ಸಹ ಸ್ವೀಟ್ಗಳನ್ನು ತಿಂದು ಬೇಜಾರಾಗುತ್ತೆ. ಸಂಜೆ ಟೈಮಲ್ಲಿ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಸ್ಕೊಂಡು ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲೇ ಇರುವಂತಹ ಕೆಲವು ಐಟಮ್ಗಳನ್ನು ಬಳಸಿ ಮಾಡಿರುವಂತಹ ಸೂಪರ್ ಸ್ನ್ಯಾಕ್ಸ್ ಇದು. ನೋಡಿ, ನಮ್ಮ ಕಟ್ಲೆಟ್ ರೆಡಿ ಆಗ್ತಾ ಇದೆ. ಘಮ್ಮಂತ ಪರಿಮಳ ಬರ್ತಾ ಇದೆ. ಘಮ್ಮಂತ ಸುಗಂಧ ಬಂದರೆ ಸಾಕು ನಮ್ಮ ಕಟ್ಲೆಟ್ ರೆಡಿ ಅಂತ ಗೊತ್ತಾಗುತ್ತೆ. ಹೊರಗಿಂದ ಕ್ರಿಸ್ಪಿ ಹಾಗೂ ಒಳಗಿಂದ ಸಾಫ್ಟ್ ಆದಂತಹ ಪರ್ಫೆಕ್ಟ್ ಕಟ್ಲೆಟ್ ರೆಡಿ ಆಗಿದೆ. ಉಳಿದ ಕಟ್ಲೆಟ್ಗಳನ್ನು ಹಾಕಿ ಇದೇ ರೀತಿ ಎಲ್ಲ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ.
ಅಯ್ಯೋ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ಕ್ರಿಸ್ಪಿಯಾದಂತಹ ಕಟ್ಲೆಟು, ಮೇಲ್ಗಡೆಯಿಂದ ಕ್ರಿಸ್ಪಿ, ಒಳಗಿನಿಂದ ಸಾಫ್ಟು. ವಾವ್, ಸೂಪರ್ ಆಗಿದೆ. ನಾವಂತೂ ಇದನ್ನು ಟೊಮೊಟೊ ಚಿಲ್ಲಿ ಸಾಸ್ ಜೊತೆ ಎಲ್ಲ ಬಾಯಿ ಚಪ್ಪರಿಸ್ಕೊಂಡು ಸವಿದಿದ್ದೀವಿ. ಇಂತಹ ಸಿಂಪಲ್ ಹೋಮ್ ರೆಸಿಪಿಗಳು ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.